ಕೇಳುಗರೆಲ್ರಿಗೂ ನಮಸ್ಕಾರ. ನಾನಪ್ಪ ಗಾಯತ್ರಿ ಚಂದ್ರಶೇಖರ್. ನಿಮ್ಗೆಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ, ನಂತರ ಈ ಹಬ್ಬದ ಬಗ್ಗೆ ನಂಗೆ ತಿಳಿದಿರೋದನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ನೀವೆಲ್ಲ ಕೇಳೋಕೆ ರೆಡಿ ಇದ್ದೀರಿ ತಾನೇ? ಮತ್ತಿನ್ಯಾಕ್ತಡ, ಬನ್ನಿ ಹಾಗಾದ್ರೆ ಪ್ರಾರಂಭ ಮಾಡೇ ಬಿಡ್ತೀನಿ. ಕೇಳುಗರೆ, ನಿಮಗೆಲ್ಲ ಗೊತ್ತು, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹಬ್ಬಗಳಿಗೆ ವಿಶೇಷ ಸ್ಥಾನ ಇದೆ ಅಂತ. ಹಬ್ಬ ಅಂದರೆ ಸಾಕು ಕಣ್ರಿ, ಎಲ್ಲೆಡೆ ಸಂಭ್ರಮ ಸಡಗರ ಮನೆ ಮಾಡಿಬಿಟ್ಟಿರುತ್ತೆ. ಇಂದಿನ ಯಾಂತ್ರಿಕ ಬದುಕಿಗೆ ಮೆರುಗನ್ನು ನೀಡೋ ಶಕ್ತಿ ಹಬ್ಬಗಳಿಗಿದೆ. ಕುಟುಂಬದ ಸದಸ್ಯರು, ನೆಂಟರಿಷ್ಟರು, ಬಂಧು ಬಳಗದವರು ಎಲ್ಲರೂ ಒಂದೆಡೆ ಸೇರಿ ಕಾಲ ಕಳೆಯೋಕೆ ಇದೊಂದು ಸದಾವಕಾಶ ಅನ್ಬಹುದು ಅಲ್ವಾ? ಸರಿ ತಾನೆ? ಈಗ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಬರುತ್ತೆ, ಅದನ್ನು ಆಚರಣೆ ಮಾಡೋದ್ರಿಂದ ಆಗ ಲಾಭಗಳೇನೇನು ಅನ್ನೋ ಬಗ್ಗೆ ಮೊದಲು ಹೇಳ್ಬಿಡ್ತೀನಿ. ಪ್ರತಿ ವರ್ಷ ಈ ಹಬ್ಬ ಶ್ರಾವಣ ಮಾಸದ 2ನೇ ಶುಕ್ರವಾರ ಬರುತ್ತೆ. ಇದೊಂದು ಪ್ರಸಿದ್ಧವಾದಂಥ ಹಿಂದೂ ಹಬ್ಬ. ದಾರಿದ್ರ್ಯ ನಿವಾರಣೆ ಮಾಡಿ ಬೇಡಿದ ವರ ಕೊಡೋ ಭಾಗ್ಯ ದೇವತೆ ಈ ವರಮಹಾಲಕ್ಷ್ಮಿ ಅಂತ ನಮ್ಮಲ್ಲಿ ಪ್ರಬಲವಾದ ನಂಬಿಕೆ ಇದೆ. ಹಾಗಾಗಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಶ್ರದ್ಧಾ ಭಕ್ತಿಗಳಿಂದ ಆಚರಿಸ್ಕೊಂಡು ಬರ್ತಾನೇ ಇದ್ದೀವಿ ಅಲ್ವಾ? ಅವಳನ್ನು ಭಕ್ತಿಯಿಂದ ಪೂಜೆ ಮಾಡಿದರೆ ಖಂಡಿತವಾಗಿಯೂ ವರ ಕೊಡ್ತಾಳೆ ಅನ್ನೋ ಬಲವಾದ ನಂಬಿಕೆ ನಮ್ಮದು. ಏನು ಗೊತ್ತಾ, ಹಣ ಯಾರಿಗೆ ಬೇಡ ಹೇಳಿ ಅಲ್ವಾ? ಧನಲಕ್ಷ್ಮಿ ಇವಳು ಅಂದರೆ ಹಣದ ಒಡತಿ ಅಂತ. ಆದರೆ ಇದೊಂದಕ್ಕೆ ಒಡತಿ ಅಲ್ಲಪ್ಪ. ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಹೀಗೆ ಹಲವಾರು ರೂಪಗಳಿಂದ ಅವಳು ಪೂಜಿಸಲ್ಪಡ್ತಾಳೆ. ನಿಮಗೆ ಗೊತ್ತು. ಅಂದರೆ ಅಷ್ಟಲಕ್ಷ್ಮಿಯ ರೂಪದಲ್ಲಿ ಅವಳ ಪೂಜೆ ನಡೆಯುತ್ತೆ. ಇದೇ ಈ ಹಬ್ಬದ ವಿಶೇಷತೆ ಕೂಡ ಅಂತ ಹೇಳಬಹುದು. ಈ ಹಬ್ಬದ ಹಿನ್ನೆಲೆ ಹಾಗೂ ಇತಿಹಾಸದ ಬಗ್ಗೆ ಬಹಳಷ್ಟು ಕಥೆಗಳಿದೆ ಕಣ್ರಿ. ಅದನ್ನು ಹೇಳೋದಾದರೆ, ಹಿಂದೆ ದೇವದಾನವರು ಲೋಕ ಕಲ್ಯಾಣಾರ್ಥವಾಗಿ ವಾಸುಕಿಯ ಸಹಾಯದಿಂದ ಸಮುದ್ರ ಮಂಥನ ಮಾಡಿದ್ರಲ್ವಾ, ಆಗ ಜನಿಸಿದವಳೇ ಈ ಮಹಾಲಕ್ಷ್ಮಿ. ಪಾಲ್ಗಡಲಿನಿಂದ ಹುಟ್ಟಿ ಬಂದವಳಾದ್ರಿಂದ ಕ್ಷೀರಾಬ್ಧಿ ಸಂಜಾತೆ, ಕ್ಷೀರಾಬ್ಧಿ ಕನ್ನಿಕೆ ಅಂತ ಹೆಸರು ಮಾಡಿದ ಹೆಸರಿನಿಂದ ಕರೆಯಲ್ಪಡ್ತಾಳೆ. ಇನ್ನೊಂದು ಕತೆ ಇದೆಯಪ್ಪ. ಒಂದ್ಸಲ ಪಾರ್ವತಿ ಶಿವನನ್ನು ಕೇಳ್ತಾಳಂತೆ, ಈ ಜನಗಳು ಯಾಕೆ ಮಹಾಲಕ್ಷ್ಮಿನ ಇಷ್ಟೊಂದು ಪೂಜೆ ಮಾಡ್ತಾರೆ ಅಂತ. ಆಗ ಪರಮೇಶ್ವರನು ಚಾರುಮತಿ ಅನ್ನೋ ಹೆಣ್ಣು ಮಗಳೊಬ್ಬಳ ಕಥೆಯನ್ನ ಅವಳಿಗೆ ಹೇಳ್ತಾನೆ. ಯಾರದು ಈ ಚಾರುಮತಿ ಅಂದರೆ, ಕೌಂಡಿನ್ಯಪುರದಲ್ಲಿ ವಾಸವಾಗಿದ್ದ ಕಡು ಬಡವಿ ಆಕೆ. ಅವಳಿಗೆ ಒಂದು ಹೊತ್ತಿನ ಊಟಕ್ಕೂ ಗತಿ ಇರಲಿಲ್ವಂತೆ. ಹೀಗಿರುವಾಗ ಅವಳ ಅತ್ತೆ ಮಾವ ಇಬ್ಬರು ಕಾಯಿಲೆ ಬೀಳ್ತಾರೆ. ದಿನದಿಂದ ದಿನಕ್ಕೆ ರೋಗ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಆಗ ಅವಳಿಗೆ ದಿಕ್ಕೇ ತೋಚದಂತಾಗ್ಬಿಟ್ಟು ಮಹಾಲಕ್ಷ್ಮಿಯ ಮೊರೆ ಹೋಗ್ತಾಳಂತೆ. ಬೇಡ್ಕೋತಾಳೆ, ಅಮ್ಮ ನೀನೇ ದಾರಿ ತೋರಿಸು ಅಂತ. ಅವಳ ಕಷ್ಟ ನೋಡ್ಲಾರ್ದೆ ವರಮಹಾಲಕ್ಷ್ಮಿ ಅವಳ ಕನಸಿನಲ್ಲಿ ಬಂದ್ಬಿಟ್ಟು ಶ್ರಾವಣ ಮಾಸದ 2ನೇ ಶುಕ್ರವಾರ ಅಂದರೆ ಹುಣ್ಣಿಮೆಗೆ ಮುಂಚೆ ನನ್ನನ್ನು ಭಕ್ತಿಯಿಂದ ಪೂಜಿಸು, ನಿನ್ನ ದಾರಿದ್ರ್ಯಗಳನ್ನೆಲ್ಲ ನಾನು ನಿವಾರಣೆ ಮಾಡ್ತೀನಿ ಅಂತ ಹೇಳಿ ಅದೃಶ್ಯಳಾಗ್ಬಿಡ್ತಾಳೆ. ಅದೇ ರೀತಿ ಚಾರುಮತಿ ಶುಚಿರ್ಭೂತಳಾಗಿ ಭಕ್ತಿ ಶ್ರದ್ಧೆಗಳಿಂದ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡ್ತಾಳೆ. ಇದರಿಂದ ಸಂತುಷ್ಟಳಾದ ಮಹಾಲಕ್ಷ್ಮಿ ಅವಳ ದಾರಿದ್ರ್ಯ ನಿವಾರಣೆ ಮಾಡಿ ಧನ ಕನಕ ಆರೋಗ್ಯಾದಿ ಸಕಲ ಸಂಪತ್ತುಗಳನ್ನು ಕರುಣಿಸ್ತಾಳೆ ಅಂತ ಕತೆ ಬರುತ್ತೆ. ಇದನ್ನು ನೋಡ್ಬಿಟ್ಟು ಬೇರೆ ಗೃಹಿಣಿಯರು ಮುತ್ತೈದೆಯರು ತಮ್ಮ ಕುಟುಂಬದ ಏಳಿಗೆಗಾಗಿ ಲಕ್ಷ್ಮೀ ದೇವಿನ ನಾವು ಯಾಕೆ ಪೂಜಿಸಬಾರ್ದು ಅಂತ ಪೂಜಿಸಲಿಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿ ಇರೋದು ಈ ಹಬ್ಬಕ್ಕಿರೋ ಇತಿಹಾಸ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲಿನಿ ಕರ ಮುಗಿವೆ ಬಾಮ್ಮ, ಪೂಜೆಯ ಸ್ವೀಕರಿಸ ದಯ ಮಾಡಿಸಮ್ಮ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ.
ಪೂಜೆನ ಯಾಕೆ ಮಾಡ್ತಾರೆ ಅನ್ನೋ ಬಗ್ಗೆ ಹೇಳ್ತೀನಿ. ಈ ಶುಕ್ರವಾರ ಇದೆಯಲ್ಲ, ಅದು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ವಾರವಂತೆ ಕಣ್ರಿ. ಆದ್ದರಿಂದ ನಿಮಗೆ ಆಗಲೇ ಹೇಳಿದ್ನಲ್ವಾ, ಚಾರುಮತಿಗೆ ಕೂಡ ಮಹಾಲಕ್ಷ್ಮಿ ಶುಕ್ರವಾರ ಬಂದು ನಾನು ಪೂಜೆ ಮಾಡು ಅಂತ ಕೇಳ್ಕೊಳ್ತಾಳೆ. ಅದು ಶುಭವ ತರುವ ವಾರ. ನಿಮಗೆ ಗೊತ್ತು, ಒಂದು ಹಾಡಿದೆ ಅಲ್ವಾ, ಇಂದು ಶುಕ್ರವಾರ ಶುಭವ ತರುವ ವಾರ. ಇಂದು ಶುಕ್ರವಾರ ಶುಭವ ತರುವ ವಾರ. ಇಂದು ಶುಕ್ರವಾರ ಶುಭವ ತರುವ ವಾರ. ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ. ಇಂದು ಶುಕ್ರವಾರ ಶುಭವ ತರುವ ವಾರ. ಕೇಳಿದ್ದೀರಿ ಅಲ್ವಾ? ಹಾಗಾಗಿ ಎಲ್ಲರೂ ಅವತ್ತೇ ಪೂಜೆ ಮಾಡ್ತಾರೆ. ಅವತ್ತು ಭೂಲೋಕಕ್ಕೆ ಬಂದಿರ್ತಾಳೆ ಮಹಾಲಕ್ಷ್ಮಿ ಅಂತ ನಮ್ಮಲ್ಲಿ ಬಲವಾದ ನಂಬಿಕೆ. ಇನ್ನು ಈ ಹಬ್ಬದ ಆಚರಣೆ ಎಲ್ಲೆಲ್ಲಿದೆ ಅಂತ ಹೇಳ್ಬಿಡ್ತೀನಪ್ಪ. ಉತ್ತರ ಭಾರತ, ದಕ್ಷಿಣ ಭಾರತದ ಎಲ್ಲ ಕಡೆನೂ ಆಚರಣೆ ಇದೆ. ಹಾಗೂ ಶ್ರಾವಣ ಮಾಸದಲ್ಲೇ ಈ ಹಬ್ಬದ ಆಚರಣೆ ಕಂಡು ಬರ್ತಾ ಇದೆ. ಅದೇ ವಿಶೇಷ. ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕ ಸೇರಿದಂತೆ ಹಲವೆಡೆ ಈ ಹಬ್ಬ ಚಾಲ್ತಿಯಲ್ಲಿದೆ. ಒಂದು ವ್ಯತ್ಯಾಸ ಏನಪ್ಪ ಅಂದರೆ, ಉತ್ತರ ಭಾರತದಲ್ಲಿ ಉತ್ಸವ ರೂಪದಲ್ಲಿ ಆಚರಿಸಿದರೆ ದಕ್ಷಿಣ ಭಾರತದಲ್ಲಿ ಹಬ್ಬದ ಅಥವಾ ವ್ರತದ ರೂಪದಲ್ಲಿ ಆಚರಿಸ್ತಾರೆ ಅಷ್ಟೆ. ಇನ್ನು ಈ ಹಬ್ಬಕ್ಕೆ ಮಾಡ್ಕೊಳ್ಳೋ ಪೂರ್ವ ಸಿದ್ಧತೆ ಬಗ್ಗೆ ಹೇಳೋದಾದರೆ, ಹಬ್ಬ ಬರೋಕ್ಕೊಂದು ವಾರ ಮುಂಚೆಯಿಂದಲೇ ತಯಾರಿ ಶುರು ಮಾಡಿಬಿಡ್ಬೇಕಾಗತ್ತೆ. ಮೊದಲು ಇಡೀ ಮನೇನ ಹಾಗೆ ಸುತ್ತಮುತ್ತಲು ಎಲ್ಲ ಕಡೆನೂ ಧೂಳು ಬಲೆ ಇಲ್ಲದಂತೆ ಶುಚಿ ಮಾಡ್ಕೊಳ್ತಾರೆ. ಹಬ್ಬದ ಹಿಂದಿನ ದಿನ ಪೂಜೆಗೆ ತಯಾರಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ. ಯಾಕೆ ಅಂದರೆ ಇದಕ್ಕೆಲ್ಲ ತುಂಬ ಸಮಯ ಬೇಕಾಗತ್ತೆ. ಅದಕ್ಕೆ ಹೇಳಿದೆ, ಅರಿಶಿನ, ಕುಂಕುಮ, ಚಂದ್ರ, ಮಂತ್ರಾಕ್ಷತೆ, ಆರತಿ ತಟ್ಟೆ, ಕರ್ಪೂರ, ಅಗರಬತ್ತಿ, ಗೆಜ್ಜೆ ವಸ್ತ್ರ, ಹೂಬತ್ತಿ, ಮಂಗಳಾರತಿ ಬತ್ತಿ, ತುಪ್ಪದ ಎಣ್ಣೆಯ ದೀಪ, ವಿಳ್ಳೆದೆಲೆ, ಹಣ್ಣು, ತೆಂಗಿನಕಾಯಿ, ಅಡಿಕೆ, ದೇವಿ ಗುಡಿಸೋ ಸೀರೆ, ರವಿಕೆ ಕಣ, ಮುಖವಾಡ, ಒಡವೆಗಳು, ಸಂಜೆ ಮುತ್ತೈದೆಯರಿಗೆ ಕುಂಕುಮ ಕೊಡೋಕ್ಕೆ ಸಿದ್ಧತೆ, ಪೂಜೆಗೆ ಬಳೆ, ಕಂಕಣ ಕಟ್ಟಲಿಕ್ಕೆ ದೋರಬಂಧನ ಅಂತಾರಲ್ಲ ಅದಕ್ಕೆ ಹಸಿ ದಾರ, ಮತ್ತು ಅರಿಶಿನದ ಕೊಂಬು, ಪಂಚಾಮೃತ ಅಭಿಷೇಕಕ್ಕೆ ಸಿದ್ಧತೆ, ಕೈ ಕಟ್ಟಲಿಕ್ಕೆ ದಾರ, ಹೀಗೆ ಇತ್ಯಾದಿ ಇತ್ಯಾದಿ ಎಲ್ಲ ಹಿಂದಿನ ದಿನವೇ ಸಿದ್ಧ ಮಾಡಿಟ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಅವತ್ತು ಬೆಳಗ್ಗೆ ಎದ್ದು ಎಲ್ಲ ಮಾಡೋದು ಅಂದರೆ ತುಂಬಾ ಕಷ್ಟ. ಇನ್ನು ಮಂಟಪ ತಯಾರಿ ಬಗ್ಗೆ ಹೇಳ್ಬಿಡ್ತೀನಿ. ಮಂಟಪನ ವ್ರತ ಇದ್ದವರು ಮಂಟಪ ಕಟ್ತಾರೆ ಅಲ್ವಾ? ಆ ಮಂಟಪಕ್ಕೆ ಬಾಳೆಕಂದಿನಿಂದ ದೇವಿಗೆ ಮಂಟಪ ಕಟ್ಬಿಟ್ಟು ಅದಕ್ಕೆ ಮಾವಿನ ತೋರಣ, ಹೂವಿನ ಹಾರ ಎಲ್ಲ ಹಾಕಿ ಅಲಂಕಾರ ಮಾಡಿ, ಸುತ್ತ ಬಣ್ಣದ ರಂಗೋಲಿ ಬರೆದು ಮಂಟಪದೊಳಗೆ ಒಂದು ಮಣೆ ಇಟ್ಟು ಅದ್ರ ಮೇಲೆ ಕುಡಿ ಬಾಳೆ ಎಲೆ ಹಾಸಿ ಅದ್ರ ಮೇಲೆ ಅಕ್ಕಿ ಹರಡ್ತಾರೆ. ಸ್ವಲ್ಪ ಅಕ್ಕಿ ಮೇಲೆ ಅಷ್ಟದಳದ ಪದ್ಮ ಬರೆದು ಅದ್ರ ಮೇಲೆ ಕಲಶ ಕೂರಿಸೋದು. ಕಲಶ ಹೇಗೆ ರೆಡಿ ಮಾಡೋದು ಅಂತ ಈಗ ಹೇಳ್ಬಿಡ್ತೀನಿ. ಒಂದು ಚೊಂಬು ತಕ್ಕೊಂಡು, ಅದು ಬೆಳ್ಳಿ ಆಗಿರ್ಬೋದು ಅಥವಾ ತಾಮ್ರದ್ದಾಗಿರ್ಬೋದು, ಪಂಚಲೋಹದ ಯಾವುದಾದ್ರೂ ಆಗತ್ತೆ, ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದರ ಸುತ್ತ ಸುಣ್ಣದಿಂದ ಪಟ್ಟೆ ಬಳಿದು ಅದಕ್ಕೆ ಕುಂಕುಮ ಇಟ್ಟು ಅದ್ರ ಕೆಳಗೆ ಒಂದು ಸಣ್ಣದಾಗಿ ಚಂದ್ರ ಇಡ್ತಾರೆ. ನಂತರ ಅದರ ಕಂಠ ಇರುತ್ತಲ್ಲ, ಆ ಚೊಂಬಿನ ಕಂಠಕ್ಕೆ ಹೂ ಸುತ್ತಬಿಟ್ಟು ಅದರೊಳಗೆ ನಾಣ್ಯ, ಅರಿಶಿನದ ಕೊಂಬು, ಕುಂಕುಮ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು, ಯಾಕೆಂದರೆ ಅದೆಲ್ಲ ಶುಭ ಅನ್ನೋ ಅರ್ಥದಲ್ಲಿ ಅದರ ಒಳಗಡೆನೂ ಹಾಕ್ತಾರೆ. ಅದು ಮಾರನೇ ದಿನ ಅದರ ಒಳಗಡೆಗೆ ನಾವು ಗಂಗೆಯನ್ನು ಹಾಕೋದು. ಹಿಂದಿನ ದಿನ ತಯಾರಿ ಬಗ್ಗೆ ಹೇಳ್ತಿರೋದ್ರಿಂದ ಇದೆಲ್ಲ ಹೇಳ್ತಾ ಇದ್ದೀನಿ. ಆ ಕಳಶಕ್ಕೆ ಸೀರೆ ಉಡಿಸಿ ಮುಖವಾಡ ಹಾಕಿ ಅದಕ್ಕೆ ಒಡವೆಗಳನ್ನು ಹಾಕಿ ಅಲಂಕಾರ ಮಾಡೋದು. ಮಂಟಪವನ್ನು ಹೂವಿನಿಂದ ಅಲಂಕರಿಸಿದರೆ ನೋಡೋಕೆ 2 ಕಣ್ಣು ಸಾಲದು ಕಣ್ರಿ. ಇದೆಲ್ಲ ಒಂಥರ ಸಂಭ್ರಮ ಅನ್ಸುತ್ತೆ. ಈಗ ನೈವೇದ್ಯಕ್ಕೆ ಏನೇನು ತಯಾರಿ ಅಂತ ಹೇಳ್ಬಿಡ್ತೀನಿ ಆಯಿತಾ. ಒಂದು ತಟ್ಟೆಯಲ್ಲಿ ವಿಳ್ಳೆದೆಲೆ, ಅಡಿಕೆ, ತೆಂಗಿನಕಾಯಿ, ಆಮೇಲೆ 5 ಬಗೆ ಹಣ್ಣುಗಳು. ಈ ಬಾಳೆಹಣ್ಣು, ಸೇಬಿನ ಹಣ್ಣು, ಕಿತ್ಲೆ, ದ್ರಾಕ್ಷಿ, ಅನಾನಸ್, ಹೀಗೆ ಯಾವುದಾದ್ರೂ 5 ಹಣ್ಣುಗಳನ್ನು ತಯಾರಿ ಮಾಡಿ ಇಟ್ಕೊಳ್ಬೇಕು. ಈ 5 ಹಣ್ಣು ಯಾಕೆ ಅಂದರೆ ಪಂಚಫಲ ಅಂತ. ಪಂಚಫಲಗಳನ್ನು ಇಟ್ಟರೆ ಪಂಚಮಂ ಕಾರ್ಯಸಿದ್ಧಿ ಅಂತ ಹಿಂದಿನಿಂದ ರೂಢಿಯಲ್ಲಿದೆ. ಆ ಸಂಖ್ಯೆಗೆ ಇಷ್ಟಾರ್ಥಗಳನ್ನು ಈಡೇರಿಸೋ ಶಕ್ತಿ ಇದೆಯಂತೆ ಕಣ್ರಿ. ಹಾಗಾಗಿ ಸಾಮಾನ್ಯವಾಗಿ 5 ವಿಳ್ಳೆದೆಲೆ, 5 ಬಗೆಯ ಹಣ್ಣುಗಳು ಎಲ್ಲ ಇಟ್ಕೊಳ್ಳೋದು. ಹಾಗೆಯೇ
ಪೂಜಾ ಸಾಂಗತ ಫಲ ಸಿದ್ಧಿಗಾಗಿ ಪುರೋಹಿತರಿಗೆ ಕೊಡಲಿಕ್ಕೆ ಉಪಾಯನದಾನದ ವ್ಯವಸ್ಥೆನೂ ಹಿಂದಿನ ದಿನನೇ ಮಾಡಿಟ್ಕೊಂಡ್ಬಿಟ್ರೆ ತುಂಬಾ ಒಳ್ಳೆಯದು. ಇನ್ನು ಹೂವುಗಳ ಬಗ್ಗೆ ಮಲ್ಲಿಗೆ, ಜಾಜಿ, ಸಂಪಿಗೆ, ಸೇವಂತಿಗೆ ಎಲ್ಲ ಬಳಸಬಹುದಾದರೂ ಕಮಲದ ಹೂವು ದೇವಿಗೆ ಬಹಳ ಶ್ರೇಷ್ಠ ಹಾಗೂ ಪ್ರಿಯವಾಗಿದ್ದು, ಆದ್ದರಿಂದ ಕಮಲದ ಹೂವಿನಿಂದ ಪೂಜಿಸಿದರೆ ದೇವಿ ಸಂತುಷ್ಟಳಾಗಿ ಬೇಡಿದ ವರ ನೀಡ್ತಾಳೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಹಾಗಾಗಿ ಅವಳಿಗೆ ಪದ್ಮಪ್ರಿಯೆ, ಪದ್ಮಹಸ್ತೆ, ಪದ್ಮಾಕ್ಷಿ, ಪದ್ಮಮುಖಿ, ಪದ್ಮಸುಂದರಿ ಅಂತೆಲ್ಲ ಹೆಸರಿದೆ ಅಲ್ವಾ. ಪದ್ಮ ಅಂದರೆ ಯಾವುದೂ ಅಲ್ಲ, ಕಮಲದ ಹೂವು. ಇನ್ನು ಪತ್ರೆಗಳು, ಬೇರೆ ಬೇರೆ ಪತ್ರೆಗಳನ್ನು ಪೂಜೆಗೆ ಬಳಸ್ತೀವಿ. ಆದರೂ ದೇವಿಗೆ ಬಹಳ ಪ್ರಿಯವಾಗಿದ್ದು ಯಾವ್ದು ಗೊತ್ತಾ? ಬಿಲ್ಲು ಪತ್ರೆ. ಬಿಲ್ವ ವೃಕ್ಷದಲ್ಲಿ ಲಕ್ಷ್ಮೀ ದೇವಿ ಸದಾ ನೆಲೆಸಿರ್ತಾಳೆ ಅಂತ ನಮ್ಮಲ್ಲಿ ನಂಬಿಕೆ ಇದೆಯಪ್ಪ. ಹಾಗಾಗಿ ಅಂದು ಬಿಲ್ವ ಪತ್ರೆ ಏರಿಸಿ ಪೂಜೆ ಮಾಡ್ತೀವಿ. ಇಷ್ಟೆಲ್ಲ ತಯಾರಿ ಆಯಿತು. ಈಗ ಸಿಹಿ ತಿಂಡಿ ಭಕ್ಷ್ಯಗಳ ವಿಚಾರಕ್ಕೆ ಬರೋಣ. ಭಕ್ಷ್ಯಗಳಲ್ಲಿ ಯಾವ್ದ್ಯಾವುದು? ಬಗೆಯ ಸಿಹಿ ತಿಂಡಿಯನ್ನು ತಯಾರು ಮಾಡ್ತೀವಿ. ಆದರೆ ಕಡಲೆಬೇಳೆ ನಮ್ಮ ಲಕ್ಷ್ಮಿಗೆ ಬಹಳ ಪ್ರಿಯ ಅಂತೆ. ಹಾಗಾಗಿ ಅದರಿಂದ ತಯಾರಿಸಿದ ಪಾಯಸ, ಒಬ್ಬಟ್ಟು, ಹೈಗ್ರೀವ, ಆಂಬಡೆ ಈ ಹಬ್ಬದ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತೀವಿ. ಬೆಳಗ್ಗೆ ಎದ್ದು ಒಬ್ಬಟ್ಟು ಮಾಡಿಕೊಂಡು ಪೂಜೆ ಪ್ರಾರಂಭ ಆಗೋದ್ರೊಳಗೆ ಕಷ್ಟ ಅನ್ನಿಸಿದರೆ ನೈವೇದ್ಯಕ್ಕೆ ಹಣ್ಣು, ಕಾಯಿ, ಪಾನಕ, ಕೋಸಂಬರಿ ಅಂಥದ್ದು ಮಾಡಿಟ್ಕೊಳ್ಳಿ, ಪೂಜೆ ಮಾಡಿ. ಇದು ಹೆಣ್ಣು ಮಕ್ಕಳ ಹಬ್ಬ ಕಣ್ರಿ. ನಿಮಗೆ ಗೊತ್ತು ಅಲ್ವಾ, ಹೆಣ್ಣು ಮಕ್ಕಳೇ ಹಬ್ಬನ ಜಾಸ್ತಿ ಸಂಭ್ರಮಿಸೋದು ಅಂತ. ಬಹಳ ಸಂಭ್ರಮ ಇರುತ್ತೆ. ಅವತ್ತು ಬೆಳಗ್ಗೆ ಬೇಗೆದ್ದು ಬಾಗಿಲು ಸಾರಿಸಿ ಬಣ್ಣದ ರಂಗೋಲಿ ಹಾಕಿ ಮಾವಿನ ತೋರಣ ಕಟ್ಟಿ ಅದ ಬಾಗಿಲಿಗೆ ಸಿಂಗಾರ ಮಾಡಿ, ನಂತರ ತೈಲಾಭ್ಯಂಜನ ಮಾಡಿ ಹೊಸ ಬಟ್ಟೆ ಧರಿಸಿ ಕೈ ತುಂಬ ಹೊಸಬಳೆ ತೊಟ್ಟು ತಲೆಗೆ ಹೂ ಮುಡ್ಕೊಂಡು ಹೆರಳು ಹಾಕ್ಕೊಂಡು ತಯಾರಾಗ್ತಾರೆ. ಸಾಕ್ಷಾತ್ ದೇವಿನೇ ಮನೆ ಒಳಗೆ ನಡೆದಾಡ್ತಿದ್ದಾಳೇನೋ ಅನ್ನೋ ಭಾವನೆ ಬರುತ್ತೆ ಕಣ್ರಿ. ಅದೆಲ್ಲ ನಿಮ್ಮ ಅನುಭವಕ್ಕೂ ಬಂದಿರಬೇಕು. ಆ ನಂತರ ಪೂಜೆ ಶುರು ಮಾಡಬೇಕು. ಪೂಜೆ ಹೇಗೆ ಮಾಡೋದು? ಮೊದಲು ದೀಪಗಳನ್ನು ಹಚ್ಚಿಟ್ಕೊಂಡು ಪೂಜೆಗೆ ಕೂತ್ಕೋಬೇಕು. ಮೊದಲು ವಿನಾಯಕನಿಗೆ ಅಗ್ರ ಪೂಜೆ. ವಿಘ್ನ ನಾಶಕ ಅವನನ್ನು ಧ್ಯಾನಿಸಿ ಮಾಡೋ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಅನ್ನೋ ಅಚ್ಚಲವಾದ ನಂಬಿಕೆ ನಮ್ಮಲ್ಲಿದೆ. ಹಾಗಾಗಿಯೇ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅನ್ನೋದೊಂದು ಧ್ಯಾನ ಮಂತ್ರ ಇದೆ. ಅದರಿಂದನೇ ನಾವು ಪೂಜೆಯನ್ನು ಪ್ರಾರಂಭ ಮಾಡ್ತೀವಿ. ಈ ಬ್ರಾಹ್ಮಿ ಮುಹೂರ್ತ ಆದರೆ ಈ ಪೂಜೆಗೆ ತುಂಬ ಶ್ರೇಷ್ಠ ಅಂತ ಹೇಳಲಾಗತ್ತೆ. ಆಗದೇ ಇದ್ದವರು ಸಂಜೆ ಗೋಧೂಳಿ ಲಗ್ನದಲ್ಲೂ ಮಾಡಬಹುದು, ತಪ್ಪೇನಿಲ್ಲ. ಲಕ್ಷ್ಮೀ ಕಳಶ ಪ್ರತಿಷ್ಠಾಪನೆ ಮಾಡಿ ಮೊದಲು ಗಂಗೆ ಪೂಜೆ ಮಾಡ್ಕೋಬೇಕು. ನಿಮಗೆ ಗೊತ್ತು, ಗಂಗೆಯನ್ನು ಉದ್ಧರಣೆಯಲ್ಲಿ ತೆಗೆದಿಟ್ಕೊಂಡು ಅದಕ್ಕೆ ಅರಿಶಿನ, ಕುಂಕುಮ, ಗಂಧ ಎಲ್ಲ ಹಾಕ್ಬಿಟ್ಟು ನಂತರ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ಗಂಗೆಯನ್ನು ಪ್ರಾರ್ಥನೆ ಮಾಡಿ ನಂತರ ಅರಿಶಿನ ಕುಂಕುಮ ಎಲ್ಲ ಏರಿಸಿ ಪಂಚಾಮೃತ ಅಭಿಷೇಕ ಮಾಡಿ ಗೆಜ್ಜೆ ವಸ್ತ್ರ ಏರಿಸಿ ಹೂವು ಪತ್ರೆಗಳನ್ನು ಅರ್ಪಿಸ್ಬಿಟ್ಟು ಧೂಪ, ದೀಪ, ನೈವೇದ್ಯ, ಕೊನೆಯಲ್ಲಿ ಮಹಾಮಂಗಳಾರತಿ, ಕಂಕಣ ಕಟ್ಕೊಂಡು ಲಕ್ಷ್ಮೀ ಸಹಸ್ರನಾಮ, ಲಕ್ಷ್ಮೀ ಅಷ್ಟೋತ್ತರ ಹೇಳ್ಕೊಂಡು ನಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸುತ್ತಾಯೇ ಅಂತ ಬೇಡ್ಕೊಂಡು ಆರತಿ ಬೆಳಗ್ಬಿಟ್ರೆ ಪೂಜೆ ಸಮಾಪ್ತಿ ಆದಂತೆ.
ಭೋಜನ, ಹಬ್ಬದ ಅಡುಗೆ ಮಾಡಿ ಎಲ್ಲರೊಟ್ಟಿಗೆ ಕೂತು ಊಟ ಮಾಡೋದು, ಜೊತೆಗೆ ನೈವೇದ್ಯಕ್ಕೆ ಮಾಡಿದ್ದನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸುವುದು, ಇದಿಷ್ಟು ಮಧ್ಯಾಹ್ನದ ಕಲಾಪಗಳಪ್ಪ. ಇನ್ನು ಸಂಜೆ ಕಲಾಪಗಳ ಬಗ್ಗೆ ಹೇಳ್ಬಿಡ್ತೀನಿ. ಯಾಕೆ ಅಂದರೆ ಲಕ್ಷ್ಮೀದೇವಿ ಮನೆಗೆ ಬರೋದೇ ಸಂಜೆ ಹೊತ್ತಂತೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡು ಕೇಳಿದ್ದೀರಾ ಅಲ್ವಾ? ಆ ಹಾಡು ಬಹಳ ಪ್ರಸಿದ್ಧವಾದಂಥ ಹಾಡು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಆ ಸಂಜೆ ಲಕ್ಷ್ಮಿ ಪ್ರವೇಶ ಮಾಡ್ತಾಳೆ ಅಂತಂದ್ಬಿಟ್ಟು ದೇವಿಗೆ ದೀಪ ಹಚ್ಚಿಟ್ಟು ಆರತಿ ಬೆಳಗಿ ಕುಂಕುಮಕ್ಕೆ ಅಂತ ಕೊನೆ ಪಕ್ಷ 5 ಜನ ಮುತ್ತೈದೆಯರನ್ನು ಕರೆದು ಅವರಿಗೆ ಅರಿಶಿನ, ಕುಂಕುಮ, ಹೂವು, ಬಳೆ ಎಲ್ಲ ಕೊಟ್ಬಿಟ್ಟು ಒಂದು ತಟ್ಟೆಯಲ್ಲಿ ವಿಳ್ಳೆದೆಲೆ, ಅಡಿಕೆ, ತೆಂಗಿನಕಾಯಿ, ರವಿಕೆ ಕಣ, ಕೆಲವರು ಸೀರೆ ಕೊಡ್ತಾರೆ, ಸೀರೆ ಇದ್ದರೆ ಸೀರೆನೂ ಕೊಡಬಹುದು, ಯಥಾಶಕ್ತಿ ದಕ್ಷಿಣೆ ಇಟ್ಬಿಟ್ಟು ಕೊಟ್ಟು ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಪಡೆಯೋದು ಸಂಜೆಯ ಕಲಾಪ. ಲಕ್ಷ್ಮೀ ಸ್ವರೂಪಿ ಅವರು ಅನ್ನೋ ನಂಬಿಕೆ ನಮ್ಮಲ್ಲಿರೋದ್ರಿಂದ ಮುತ್ತೈದೆಯರನ್ನು ಕರೀತಾರೆ. 5 ಜನ ಯಾಕೆ ಅನ್ನೋದಕ್ಕೆ ಆವಾಗಲೇ ಹೇಳ್ಬಿಟ್ಟಿದ್ದೀನಿ, ಪಂಚಮಂ ಕಾರ್ಯಸಿದ್ಧಿ ಅಂತ ಅಲ್ವಾ. ಇನ್ನು ಮುಂದೆ ಈ ವ್ರತದ ಪದ್ಧತಿ ಇಲ್ದವ್ರು ಹೇಗೆ ಮಾಡಬೇಕು ಮೇಡಮ್ ಅಂತ ಕೇಳ್ತೀರಲ್ವಾ. ಅವರಿಗೆ ಏನು ಹೇಳ್ತೀನಿ ಅಂದರೆ, ಈಗ ನಮ್ಮ ಮನೇಲೂ ವ್ರತ ಇಲ್ಲಪ್ಪ, ಆದರೂ ಪೂಜೆ ಮಾಡ್ತೀವಿ, ತಪ್ಪಿಸೋಲ್ಲ. ಮನೇಲೇ ದೇವ್ರ ಮುಂದೆ ಒಂದು ಲಕ್ಷ್ಮಿ ಫೋಟೋ ಇದ್ದರೆ ಇಟ್ಬಿಟ್ಟು ಒಂದು ತಟ್ಟೆಯಲ್ಲಿ ಅದರೊಳಗೆ ಮಹಾಲಕ್ಷ್ಮಿ ವಿಗ್ರಹ ಇದ್ದೇ ಇರುತ್ತೆ, ಸಾಮಾನ್ಯವಾಗಿ ಪ್ರತಿ ಮನೇಲೂ ಇರುತ್ತೆ. ಆ ವಿಗ್ರಹ ಅಲ್ಲಿ ಇಟ್ಬಿಟ್ಟು ಜೊತೆಗೆ ಗಣೇಶನ್ನು ಇಟ್ಬಿಟ್ಟು ಪೂಜೆ ಅಂದರೆ ಯಥಾವತ್ತಾಗಿ ಧೂಪ, ದೀಪ, ನೈವೇದ್ಯ ಎಲ್ಲ ಮಾಡಿಬಿಟ್ಟು ಭಕ್ತಿಯಿಂದ ಪೂಜೆ ಮಾಡಬೇಕಾಗುತ್ತೆ. ಮತ್ತು ಸಂಜೆ ಮುತ್ತೈದೆಯರನ್ನು ಕರೆದು ಕುಂಕುಮ ಕೊಟ್ಟು ಮಾಡೋದು ಅದೆಲ್ಲ ಸಾಮಾನ್ಯವಾಗಿ ಪ್ರತಿ ವರ್ಷ ನಡೆಯುತ್ತೆ. ಇಷ್ಟು ಮಾಡಿದರೆ ಸಾಕು. ಇನ್ನು ಈ ಹಬ್ಬದ ವಿಶೇಷತೆ ಬಗ್ಗೆ ಹೇಳಲೇಬೇಕು. ಅದೇನಪ್ಪ ಅಂದರೆ, ಈ ದೇವಿಯನ್ನು ಯಾವುದೇ ತಾರತಮ್ಯ, ಜಾತಿ ಭೇದ ಇಲ್ಲದೆ ಪೂಜೆ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಈ ರೀತಿ ಎಲ್ಲರಿಂದ ಪೂಜಿಸಲ್ಪಡೋ ದೇವತೆ ಅಂದರೆ ಮಹಾಲಕ್ಷ್ಮಿನೇ ಅಂತ ಹೇಳ್ಬೋದು. ಆಮೇಲೆ ಒಂದು ವಿಚಾರ ಇಲ್ಲಿ ಹೇಳಲೇಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಎಷ್ಟೇ ಆಧುನಿಕ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವ ನಮ್ಮ ದೇಶವನ್ನು ಆವರಿಸ್ಕೊಳ್ತಾ ಇದೆ, ಆದರೂ ನಾವು ನಮ್ಮ ಸಂಪ್ರದಾಯ ಪದ್ಧತಿಗಳನ್ನು ಇಂದಿಗೂ ಚಾಚೂ ತಪ್ಪದೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ ಅಲ್ವಾ. ಹಾಗನ್ನೋದಕ್ಕೆ ಇನ್ನೇನು ಬೇರೆ ಏನು ಬೇಡ, ಈ ನಮ್ಮ ಹಬ್ಬಗಳ ಆಚರಣೆ ಮಾಡ್ತಾ ಇದ್ದೀವಲ್ಲ ಅದೇ ಸಾಕ್ಷಿ. ನನ್ನ ಮಕ್ಕಳಿಬ್ಬರು ಬೇರೆ ಬೇರೆ ದೇಶಗಳಲ್ಲೇ ಇರೋದು, ಒಬ್ಬ ಮಗ ಆಸ್ಟ್ರೇಲಿಯಾ, ಇನ್ನೊಬ್ಬ ಮಗ ಅಮೇರಿಕಾ. ಹಾಗೆಂದು ಅವರಿಬ್ಬರು 1 ವರ್ಷನೂ ತಪ್ಪದೆ ಇಂದಿಗೂ ಹಬ್ಬಗಳನ್ನು ಪಾಲಿಸ್ಕೊಂಡು ಬರ್ತಾನೆ ಇದ್ದಾರೆ. ಅಷ್ಟೇ ಅಲ್ಲ, ನನ್ನ ಮಕ್ಕಳು ಮಾತ್ರ ಅಲ್ಲ, ಎಷ್ಟೋ ಅನಿವಾಸಿ ಭಾರತೀಯರು ಅನಿವಾರ್ಯ ಕಾರಣಗಳಿಂದ ಅಲ್ಲಿ ನೆಲೆಸ್ಬೇಕಾಗಿ ಬಂದಿದ್ರು, ಯಾರೂ ಹಬ್ಬದ ಆಚರಣೆಯನ್ನು ನಿಲ್ಲಿಸಿಲ್ಲಪ್ಪ. ಹೇಳಬೇಕು ಅಂದರೆ ಇನ್ನೂ ಹೆಚ್ಚು ಶ್ರದ್ಧಾ ಭಕ್ತಿಯಿಂದ ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ ಅನ್ಬೇಕು. ಅಲ್ಲೆಲ್ಲ ಬೇಕಾದಷ್ಟು ಹಿಂದೂ ದೇವಾಲಯಗಳಿದೆ, ಮಠ ಮಾನ್ಯಗಳಿವೆ, ದೇವಸ್ಥಾನಗಳಂತೂ ತುಂಬ ಸ್ವಚ್ಛವಾಗಿರುತ್ತೆ. ಪೂಜೆ ಪುನಸ್ಕಾರ, ಜಪ ತಪ, ಹೋಮ ಹವನಾದಿಗಳು ಕೂಡ ಎಲ್ಲ ತುಂಬ ಪಾಂಕ್ತವಾಗಿ ಚೆನ್ನಾಗೇ ನಡೀತಾ ಇದೆ. ನಾನು ಸಾಮಾನ್ಯವಾಗಿ ಹೋಗ್ತಾನೆ ಇರ್ತೀನಿ 2 ದೇಶಗಳಿಗೆ, ಕಣ್ಣಾರೆ ನೋಡಿದ್ರಿಂದ ಹೇಳ್ತಾ ಇದ್ದೀನಿ, ಇದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲಪ್ಪ. ತುಂಬಾ ಚೆನ್ನಾಗಿ ನಡೆಯುತ್ತೆ ಅಲ್ಲೂ. ನಿಜ ಹೇಳಬೇಕು ಅಂದರೆ ನಮ್ಮ ದೇಶದ ಸಂಸ್ಕೃತಿಯನ್ನು ಅಲ್ಲಿ ಜನರಿಗೆ ಪರಿಚಯಿಸ್ತಾ ಬಂದಿದ್ದಾರೆ. ಇದು ತುಂಬ ಹೆಮ್ಮೆಯ ವಿಚಾರ, ಖುಷಿ ಪಡೋ ವಿಚಾರ ಅಲ್ವಾ. ಇನ್ನು ನಮ್ಮಲ್ಲಿರುವ ಪ್ರಮುಖವಾದಂತಹ ಕೆಲವು ಮಹಾಲಕ್ಷ್ಮಿ ದೇವಸ್ಥಾನಗಳ ಬಗ್ಗೆ ಹೇಳೋದಾದರೆ, ಶ್ರೀಪುರಂ ಗೋಲ್ಡನ್ ಟೆಂಪಲ್ ವೆಲ್ಲೂರು, ಅಷ್ಟಲಕ್ಷ್ಮಿ ದೇವಸ್ಥಾನ ಚೆನ್ನೈಲಿ, ಅಲ್ಲಿಗೂ ಹೋಗಿದ್ದೀವಿ. ಕಮಲದ ಹೂವಿನಿಂದ ಅಲಂಕಾರ ಮಾಡಿ ತುಂಬ ಚೆನ್ನಾಗಿಟ್ಟಿದ್ದಾರೆ, ಶುಭ್ರವಾಗಿರುತ್ತೆ ಅಲ್ಲೂ. ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ, ಅದು ತುಮಕೂರು ಜಿಲ್ಲೆಯಲ್ಲಿದೆ. ಅಲ್ಲಿ ತುಂಬ ಮಹಿಮೆ ಇದೆ ಆ ಸ್ಥಳಕ್ಕೆ. ದಿನಕ್ಕೆ ಹಾಗಾಗಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ ಅಂತ ಹೇಳಬಹುದು. ಇನ್ನೊಂದು ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಬರುತ್ತೆ ಕೊಲ್ಲಾಪುರದಲ್ಲಿ, ಮಹಾರಾಷ್ಟ್ರ ಜಿಲ್ಲೆ ಕೊಲ್ಲಾಪುರದಲ್ಲಿ, ಅದು ಚೆನ್ನಾಗಿದೆ. ಆಮೇಲೆ ಹಾಸನ ಜಿಲ್ಲೆ ಮಳಲಿಲಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಉಚ್ಚಿಲದಲ್ಲಿರುವ ಮಹಾಲಕ್ಷ್ಮಿ ದೇವಸ್ಥಾನ ಕೂಡ ತುಂಬಾ ಪ್ರಸಿದ್ಧಿಯನ್ನು ಪಡೆದಿದೆ. ಈ ಎಲ್ಲ ದೇವಾಲಯಗಳಲ್ಲೂ ದೇವಿ ಪ್ರತ್ಯಕ್ಷ ಆಗಿಬಿಟ್ಟಿದ್ದಾಳೇನೋ ಅನ್ನೋ ಹಾಗೆ ಅಲಂಕಾರ ಮಾಡಿರ್ತಾರೆ ಕಣ್ರಿ.
ಹೇಳಿ ಕೇಳಿ ನಿಮಗೆ ಗೊತ್ತು, ದೇವಿಯ ಅಲಂಕಾರ ಪ್ರಿಯೆ ಅಲ್ವಾ, ಹಾಗಾಗಿ ಅವಳನ್ನು ನೋಡೋದೇ ಒಂದು ಸಂಭ್ರಮ. ಇಂದಿನ ಹಬ್ಬದ ಆಚರಣೆ ಬಗ್ಗೆ ನನ್ನ ಅನಿಸಿಕೆ ಕೇಳೋದಾದರೆ, ಇಂದು ಹಬ್ಬದ ಆಚರಣೆಯಲ್ಲಿ ಭಕ್ತಿಗಿಂತ ಆಡಂಬರ ಹೆಚ್ಚಾಗ್ತಿದೆಯೇನೋ ಅಂತ ನನಗನ್ನಿಸ್ತಾ ಇರುತ್ತೆ. ಯಾವುದೇ ಆಡಂಬರ ಇಲ್ಲದೆಯೂ ಪೂಜೆ ಮಾಡಬಹುದು ಕಣ್ರಿ. ಎಲ್ಲಕ್ಕಿಂತ ಶ್ರೇಷ್ಠವಾದ ಒಂದು ಪೂಜೆ ಇದೆ, ಅದು ಮಾನಸ ಪೂಜೆ ಅಂತ. ಭಕ್ತಿ ಶ್ರದ್ಧೆಯಿಂದ ದೇವಿಯನ್ನು ಬೇಡ್ಕೊಂಡ್ರೂ ಸಾಕು, ಅವಳು ಒಲಿತಾಳೆ. ಅಯ್ಯೋ, ಇಷ್ಟೆಲ್ಲ ಹೇಳಿದ್ರಲ್ಲ ನೀವು, ಅದೆಲ್ಲ ನಮ್ಮ ಮನೇಲಿ ಇಲ್ವಲ್ಲ ಅಂತ ಯೋಚನೆ ಮಾಡಬೇಡಿ, ಅದು ಬೇಕಾಗಿಲ್ಲ. ಪೂಜೆ ಮಾಡಿ ಶ್ರದ್ಧೆಯಿಂದ ಸಾಕು, ಚಿಂತೆನೇ ಮಾಡಕ್ಕೆ ಹೋಗಬೇಡಿ, ಎಲ್ಲ ಒಳ್ಳೆಯದಾಗತ್ತೆ. ಸರಳವಾಗಿ ಮಾಡಿ ಸಾಕು, ಭಕ್ತಿ ಇದ್ದರೆ ಸಾಕು. ಇನ್ನೊಂದು ವಿಚಾರ, ಈ ಲಕ್ಷ್ಮಿ ಇದ್ದಾಳಲ್ಲ, ಅವಳು ತುಂಬ ಚಂಚಲೆ ಕಣ್ರಿ. ಕೆಲವರು, ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ, ಕೆಲವರು ಲಕ್ಷ್ಮಿಯನ್ನು ಪೂಜಿಸ್ಬಿಟ್ಟು ತಿಜೋರಿಯಲ್ಲಿ ಬಂಧಿಸಿಟ್ಬಿಡ್ತಾರೆ. ಯಾರೇ ಆಗಲಿ ಕಟ್ಟಿ ಹಾಕಿದ್ರೆ ಬಿಡಿಸ್ಕೊಂಡು ಹೋಗ್ಬೇಕು ಅನ್ಸೋದು ಸಹಜ ಅಲ್ವಾ, ಸರಿ ತಾನೇ? ಜೊತೆಗೆ ಈ ಲಕ್ಷ್ಮಿ ಚಂಚಲೆ ಬೇರೆ. ಈ ಚಂಚಲೆ ಅನ್ನೋ ಪದ ಬಂದಾಗ ನನಗೆ, ನಾವು ಎಮ್ಮೆ ಓದುವಾಗ ಲಕ್ಷ್ಮಿ ಬಗ್ಗೆ ಒಂದು ಸಾಲು ಬಂದಿತ್ತಪ್ಪ, ಕವಿ ಹೇಳಿದಾಗ ಅದು ನೆನಪಾಗ್ತಾ ಇದೆ, ನಿಮಗೆ ಹಂಚ್ಕೋತೀನಿ. ಲಕ್ಷ್ಮಿಗೆ ಚಪ್ಪಾಳೆ ಸೊಡರ ಕುಡಿಯಂ ಪೋಲ್ವಳ್ ಅಂತ ವರ್ಣಿಸಿದ್ದಾರೆ. ಅಂದರೆ ಲಕ್ಷ್ಮಿ ಚಂಚಲೆ. ದೀಪ ಹಚ್ಚಿಟ್ಟಾಗ ಸೊಡರ ಕುಡಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಒಂದು ದೀಪ ಹಚ್ಚಿಟ್ಟಾಗ ಅದರ ಕುಡಿ ಇರುತ್ತಲ್ಲ ತುದಿ, ಅದು ಹೇಗೆ ಅತ್ತ ಇತ್ತ ಚಲಿಸ್ತಾ ಇರುತ್ತಲ್ವ, ಹಾಗೆ ಲಕ್ಷ್ಮಿನೂ ಒಂದು ಕಡೆ ಇರಲ್ವಂತೆ. ಆ ಚಂಚಲೆ ಅನ್ನೋದನ್ನು ಆ ಕುಡಿಗೆ ಹೋಲಿಸಿದ್ದಾರೆ ಅವರು. ಇದು ನಿಜನೇ ತಾನೇ? ಇಂದು ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲ ನಿರ್ಗತಿಕ, ನಾಳೆ ದೊಡ್ಡ ಶ್ರೀಮಂತನಾಗಲೂಬಹುದು. ತುಂಬ ಸಿರಿವಂತನಾದವನು ನಿರ್ಗತಿಕನಾಗಿ ತುತ್ತು ಅನ್ನಕ್ಕೆ ಭಿಕ್ಷಾಟನೆ ಮಾಡೋ ಪರಿಸ್ಥಿತಿನೂ ನಾವು ಬರಬಹುದು. ಇದು ಬೇಕಾದಷ್ಟು ಈ ಥರದ ಉದಾಹರಣೆಗಳನ್ನು ನಾವು ಕಣ್ಣಾರೆ ಕಂಡಿದ್ದೀವಿ ಅಲ್ವಾ. ಈ ತಿಜೋರಿಯಲ್ಲಿ ಬಂಧಿಸಿಟ್ಟಿದ್ದು ಅವರೇ ಅನುಭವಿಸೋಕ್ಕಾಗುತ್ತೋ ಆಗದೆ ಹೋಗುತ್ತೋ ದೇವರಿಗೆ ಗೊತ್ತು. ಅಂದರೆ ಮುಂದಿನ ದಿನ ಕಳ್ಳರ ಪಾಲಾದಾಗ ಅವ್ರು ಅನುಭವಿಸೋಕ್ಕಾಗದೆ ಹೋಗ್ಬೋದು. ಹಾಗಾಗೋದು ಬೇಡ, ಆದರೆ ಆ ಥರ ಸಾಧ್ಯತೆಗಳು ಇದೆ ಅಂತ ಹೇಳ್ತಾ ಇದ್ದೀನಿ. ಆದ್ದರಿಂದ ಒಂದು ಕೆಲಸ ಮಾಡ್ಬೋದು, ಅಶಕ್ತರಿಗೆ ನಿರ್ಗತಿಕರಿಗೆ ದಾನ ಮಾಡೋದು ತುಂಬ ಶ್ರೇಷ್ಠ ಕಾರ್ಯ, ತುಂಬ ಒಳ್ಳೆಯದು ಕಣ್ರಿ. ಓಹ್, ಆಗಲೇ ಸಮಯ ಮುಗಿತಾ ಬಂದ್ಬಿಡ್ತು. ಕೇಳಿದ್ರೆ, ಈ ಲಕ್ಷ್ಮಿ ಅಂದರೆ ಕೇವಲ ದನ ಕನಕ ಅಲ್ಲ, ಮನೆಯ ಶಾಂತಿ, ನೆಮ್ಮದಿ ಮತ್ತು ಪರಸ್ಪರ ಪ್ರೀತಿಯೇ ನಿಜವಾದ ಮಹಾಲಕ್ಷ್ಮಿ. ಪ್ರತಿಯೊಬ್ಬರೂ ಸಹ ಭಕ್ತಿ ಶ್ರದ್ಧೆಗಳಿಂದ ಶುದ್ಧ ಮನಸ್ಸಿನಿಂದ ದೇವಿಯನ್ನು ಆರಾಧಿಸಿಪ್ಪ, ಅವಳ ಕೃಪೆಗೆ ಪಾತ್ರರಾಗಿ ಎಲ್ರಿಗೂ ಶುಭವಾಗಲಿ ಅಂತ ಹಾರೈಸ್ತಾ, ಈಗ ಒಂದು ಮಹಾಲಕ್ಷ್ಮಿ ಕುರಿತಾದಂತಹ ಆರತಿ ಎತ್ತುವ ಹಾಡನ್ನು ಹೇಳಬಯಸ್ತೀನಿ. ಓಂ ಜಯ ಮಹಾಲಕ್ಷ್ಮಿ ಶುಭ ಮಂಗಳ ಶ್ರೀಲಕ್ಷ್ಮೀ, ಮಂಗಳಾರತಿ ಎತ್ತುವೆ ಮಂಗಳಾರತಿ ಎತ್ತುವೆ ಮುದದಲ್ಲಿ ಮಹಾಲಕ್ಷ್ಮೀ. ಓಂ ಜಯ ಮಹಾಲಕ್ಷ್ಮೀ. ಕ್ಷೀರಾಬ್ದಿಯೊಳು ಜನಿಸಿ ಶ್ರೀಹರಿಯನು ನೀವಲಿಸಿ, ಕ್ಷೀರಾಬ್ದಿಯೊಳು ಜನಿಸಿ ಶ್ರೀಹರಿಯನು ನೀವಲಿಸಿ, ನಾರಾಯಣಿ ನೀನಾಗಿ ನಾರಾಯಣಿ ನೀನಾಗಿ ನಮ್ಮನು ಪೊರೆಯಮ್ಮ. ಓಂ ಜಯ ಜಯ ಮಹಾಲಕ್ಷ್ಮೀ. ಪ್ರಣವ ಸ್ವರೂಪವು ನೀನೇ, ಓಂಕಾರವು ನೀನೇ ಅಮ್ಮ, ಓಂಕಾರವು ನೀನೇ, ಅಂತರ್ಯಾಮಿಯು ನೀನೇ ಅಂತರ್ಯಾಮಿಯು ನೀನೇ, ಆಶ್ರಿತರ ರಕ್ಷಿಣಿಯೇ. ಓಂ ಜಯ ಜಯ ಮಹಾಲಕ್ಷ್ಮೀ. ಕಂಚಿ ಕಾಮಾಕ್ಷಿಯು ನೀನೆ, ಮಧುರೆ ಮೀನಾಕ್ಷಿಯು ನೀ, ಕಾಶಿ ವಿಶಾಲಾಕ್ಷಿ ತಾಯೇ ಕಾಶಿ ವಿಶಾಲಾಕ್ಷಿ ನೀನೆ, ಮಹಿಷಾಸುರ ಚಾಮುಂಡಿ. ಓಂ ಜಯ ಜಯ ಮಹಾಲಕ್ಷ್ಮೀ.
ಮಹಾಲಕ್ಷ್ಮಿ. ತಾಯಿಯು ನೀನೇ, ತಂದೆಯು ನೀನೇ, ಸದ್ಗುರು ನೀನಮ್ಮ. ತಾಯಿ ಸದ್ಗುರು ನೀನಮ್ಮ. ನಿನ್ನ ಹೊರತು ನಮ್ಮನ್ಯಾರು, ನಿನ್ನ ಹೊರತು ನಮ್ಮನ್ಯಾರು ಕಾಯುವರಿಲ್ಲಮ್ಮ. ಓಂ ಜೈ ಜಯ ಮಹಾಲಕ್ಷ್ಮಿ. ಶುಕ್ರವಾರದ ಶುಭ ದಿನದಿ ತಾಯಿ ನಿನ್ನ ಪೂಜಿಪೆವು. ಶಾಂತಿ ಸೌಭಾಗ್ಯವನಿತ್ತು, ಶಾಂತಿ ಸೌಭಾಗ್ಯವನಿತ್ತು ಸಕಲರ ಪೊರೆಯಮ್ಮ. ಓಂ ಜೈ ಜಯ ಮಹಾಲಕ್ಷ್ಮಿ. ಓಂ ಜಯ ಮಹಾಲಕ್ಷ್ಮಿ. ಶುಭ ಮಂಗಳ ಶ್ರೀಲಕ್ಷ್ಮಿ. ಮಂಗಳಾರತಿ ಎತ್ತುವೆ, ಮಂಗಳಾರತಿ ಎತ್ತುವೆ ಮುದದಲ್ಲಿ ಮಹಾಲಕ್ಷ್ಮಿ. ಓಂ ಜೈ ಜಯ ಮಹಾಲಕ್ಷ್ಮಿ. ಕೇಳುಗ್ರೆ, ಇಷ್ಟು ಹೊತ್ತು ನನ್ನ ಮಾತುಗಳನ್ನು ಕೇಳಿದ ನಿಮಗೆಲ್ಲರಿಗೂ ಹಾಗೂ ನನಗೆ ಈ ಅವಕಾಶ ಮಾಡಿಕೊಟ್ಟ ಜ್ಞಾನಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳನ್ನು ಹೇಳಿ ಬಯಸ್ತೀನಿ. ನಮಸ್ಕಾರ.